ರೈತ ವಿರೋಧಿ ಮುಖ್ಯಮಂತ್ರಿಗೆ, ರೈತ ವಿರೋಧಿ ಮುಖ್ಯಮಂತ್ರಿಗೆ, ರೈತ ವಿರೋಧಿ ಶಾಸಕರಿಗೆ, ರೈತ ವಿರೋಧಿ ಶಾಸಕರಿಗೆ, ರೈತ ಹೋರಾಟಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ಪ್ರಾಣವನ್ನು ಬಿಟ್ಟೆವು, ಪ್ರಾಣವನ್ನು ಬಿಟ್ಟೆವು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಭ್ರಷ್ಟ ರಾಜಕಾರಣಿಗಳಿಗೆ, ದುಷ್ಟ ರಾಜಕಾರಣಿಗಳಿಗೆ, ಸಂವಿಧಾನ ವಿರೋಧಿ ರಾಜಕಾರಣಿಗಳಿಗೆ, ಪ್ರಜಾಪ್ರಭುತ್ವ ವಿರೋಧಿ ರಾಜಕಾರಣಿಗಳಿಗೆ, ರೈತ ವಿರೋಧಿ ರಾಜಕಾರಣಿಗಳಿಗೆ ನಾನು ಆಳವಾಗಿ ವಿಷಯಕ್ಕೆ ಹೋಗೋದಕ್ಕಿಂತ ನೇರವಾಗಿ ವಿಷಯಕ್ಕೆ ಬಂದು ಬಿಡುತ್ತೀನಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮಾತನಾಡುವಾಗ ಕೆಲವು ವಿಷಯಗಳನ್ನ ಮಾತನಾಡ್ತಾರೆ ಅಸಡ್ಡೆಯಿಂದ. ಇಲ್ಲಿ ಕುಳಿತಿರ್ತಕ್ಕಂಥವ್ರು ರೈತರಲ್ಲ, ಅಲ್ಲಿ ಹೋರಾಟಕ್ಕೆ ಬಂದಿರತಕ್ಕಂಥವ್ರು ರೈತರಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲನೇದಾಗಿ ಹೇಳ್ತೀನಿ, ಈ ಭಾಗದ MLA ಗೂ ನಾನು ನೇರವಾಗಿ ಹೇಳ್ತೀನಿ, ನಾವು ಇಷ್ಟ ಜನ ಬಂದಿವಂತ ಏನಾದ್ರು ತಪ್ಪು ಕಲ್ಪನೆ ಇರಬೇಕು ನಿಮಗೆ. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗುರ್ಗಾಪುರ ಅಂತಕ್ಕಂಥ ಸಾಮಾನ್ಯ ರಸ್ತೆ ಮೇಲೆ 15 ಲಕ್ಷ ರೈತರನ್ನು ತಗೊಂಡು ಹೋರಾಟ ಮಾಡಿರ್ತಕ್ಕಂಥ ರೈತ ಸಂಘದ ಮುಖಂಡರು ಇಲ್ಲಿ ಬಂದಾರ. ನಿನ್ನಂಗೆ ಯಾವುದೋ ಒಂದು ಕಾಸಡಿ MLA ಯಾವ್ದರೆ ಕುರಿ ಕೊಟ್ಟಿನೇ, ಕೂಳಿ ಕೊಟ್ಟಿನೇ, ಸೆರೆ ಕೊಟ್ಟಿನೇ, ಹಣ ಕೊಟ್ಟು ತರಿಸಿರ್ತಕ್ಕಂಥ ಮುಖಂಡರಲ್ಲ. ನಾವು ಬಂದಿದ್ದು ಬಿಡದಿ ಹೋರಾಟಕ್ಕೆ ಇವತ್ತು ಬೆಂಬಲ ಕೊಡ್ಲಿಕ್ಕೆ ಬಂದಿಲ್ಲ. ಏನ್ ನಡೆದದ ಇಲ್ಲಿ, ಏನ್ ರಾಜಕಾರಣ ನಡೆದದ, ಏನ್ ಅರಾಜಕತೆ ನಡೆದದ, ಏನ್ ಮೋಸ ನಡೆದ ಅಂತ ಬರೀ ನೋಡ್ಲಿಕ್ಕೆ ಬಂದಿವಿ. ನಾವೇನಾದ್ರೂ ಬಿಡದಿ ಹೋರಾಟಕ್ಕೆ ಬೆಂಬಲ ಕೊಡಬೇಕಂತೇಳಿ ಉತ್ತರ ಕರ್ನಾಟಕದಿಂದ ಕರೆ ಕೊಟ್ರ ನಮ್ಮಿಬ್ಬರಿಂದ 1000 ಗಾಡಿ ಇರ್ತಾವ. ಈ ಭಾಗದ MLA ನಿನಗೆ ಜನರ ಸೇವಾ ಮಾಡುವ ಸಲುವಾಗಿ ನಮಗೆ ಇಲ್ಲಿಂದ ಬೈರಮಂಗಲದಿಂದ ದಿನನಿತ್ಯ ಬೆಂಗಳೂರಿಗೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ 3 ಲಕ್ಷ ಪಗಾರ ಕೊಟ್ಟು, ಊಟ ಕೊಟ್ಟು, ಹಾಕೊಳ್ಳೋ ಬಟ್ಟೆ ಕೊಟ್ಟು, ಗಾಡಿ ಕೊಟ್ಟು, ಡೀಸೆಲ್ ಕೊಟ್ಟು ನೀನು ಮಾತಾಡ್ತಕ್ಕಂತ ಮೊಬೈಲ್ ಕರೆನ್ಸಿ ಹಾಕಿ ನಿನಗೆ ಆರಾಮ್ ತಪ್ಪಿದ್ರ ದವಾಖಾನೆ ಖರ್ಚು ಕೊಟ್ಟು ಒಬ್ಬ ಒಳ್ಳೆ ಚಲೋ ಆಳಿಟ್ಟಿವಿ. ಅವನ MLA ಅದ ಕೆಲಸ ಮಾಡ್ಬೇಕು. ನಿನ್ನ ಕೆಲಸ ಏನು? ಇಲ್ಲಿ ಬಹಳ ಜನ ನಾವು ಮಾತನಾಡುವಾಗ ಈ ಹೋರಾಟವನ್ನು ಕೆಲವು ಜನ ನಕ್ಕೊಂತ ಹೋಗ್ತಿರ್ತಾರ. ನಾಳೆ ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ ಅರಿವಾಗ್ತದೆ ಇದೆಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ನಾನು ಎಚ್ಚರಿಕೆ ಕೊಡ್ತೀನಿ, ಅಕಸ್ಮಾತ್ತಾಗಿ ಅಹಂಕಾರದಿಂದ ರಾಜಕಾರಣ ಮಾಡಿ ನಿನ್ನ ತಾಕತ್ತಿನಿಂದ ಈ ಬಿಡದಿ ಭಾಗದ ಟೌನ್ಶಿಪ್ ಅನ್ನ ತಯಾರು ಮಾಡ್ಲಿಕ್ಕೆ ನೀನು ಬಂದದ್ದಾದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುಣಪ್ಪ ಪೂಜಾರಿ ಅವರು ಎಲ್ಲಾ ರೈತ ಮುಖಂಡರ ನೇತೃತ್ವದೊಳಗ 31 ಜಿಲ್ಲೆಗಳಿಂದ 10-15 ಲಕ್ಷ ರೈತರು ಬಂದು ನೀನು ಹಾಕಿರ್ತಕ್ಕಂತ ಕಿತ್ತು ಬೇಲಿಯನ್ನ ಕಿತ್ತು ಇಲ್ಲಿ ಬೆಳೆ ಮಾಡಿ ರೈತರು ಯಾರು ತೋರಿಸ್ಬೇಕಂತಕ್ಕಂಥ ತಾಕತ್ ತೋರಿಸ್ಬೇಕಾಗ್ತದೆ. ಯಾರ ಅಸಡ್ಡೆ ಇಲ್ಲ, ಯಾರಿಗೂ ಬಾಗಿಲ್ಲ, ಯಾವ ಪಕ್ಷ ಯಾವ ರಾಜಕಾರಣಿ ನಮಗೆ ಸಂಬಂಧ ಇಲ್ಲ. ಎಲ್ಲರೇ ನೀನ ರೈತರ ಬಗ್ಗೆ ಮಾತನಾಡುವಾಗ ಅಸಡ್ಡೆಯನ್ನು ಮಾತನಾಡ್ತಕ್ಕಂಥದ್ದಲ್ಲ. ಎಲ್ಲರೇ ನಿನ್ನ ಮನೆ ಬಾಗಿಲು ಮುಂದ್ ಬಂದ ಕೈ ಒಡ್ಡಿ ಸುಟಿಗೆ ಸ್ವೈತಾರಲ್ಲ, ಆ ಮುಖಂಡರ ಬಗ್ಗೆ ಮಾತನಾಡ. ಈ ರೈತ ಸಂಘದ ಬಗ್ಗೆ ಅಲ್ಲ. ನಿನ್ನಂತ ರಾಜಕಾರಣಿಗಳನ್ನ ಬೀದಿಯಾಗ ನಿಂದರ್ಸಿ ಕ್ಷಮಾ ಕೇಳಿರ್ತಕ್ಕಂಥ ಸಂಘಟನೆ ರೈತ ಸಂಘಟನೆ ಅದ. ಇದ ಅವ್ರ್ಯಾರೋ ಮಾತನಾಡ್ತಾರಲ್ಲ, ಏನದು? ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಿದ್ದಾರೆ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ, ಪದಗ್ರಹಣ ಕಾರ್ಯಕ್ರಮದಾಗ ಮಾತನಾಡ್ತಾರೆ, ಕಾರ್ಯಕರ್ತರಿಗೆ, ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯೂಸ್ಲೆಸ್ ಫೆಲೋ ಅಂತ ಹೇಳಿ. ಪಾಪ 20-25 ಹಳ್ಳಿಯ ರೈತರ ಜಮೀನನ್ನ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ಕಸಗೊಳ್ತಿರ್ತಕ್ಕಂಥ ನೀ ರಾಜ್ಯದ ಮುಖ್ಯಮಂತ್ರಿಯನ್ನು ಮಾಡಿದವರು ನೀವಾದಿರಲ್ಲ. ಅವ್ರಿಗೆ ಯಾವ ಶಬ್ದ ಬಳಕೆ ಮಾಡ್ತೀರಿ? ಮಾಡಬೇಕಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಹೇಳ್ತೀನಿ, 3 ಒಲಿಗುಂಡು ಇರ್ತದ. ಅರ್ಥ ಆಗ್ತದ ಶಬ್ದ? 3 ಒಲಿಗುಂಡು ಇರ್ತದ. ಒಂದು KEB ಖಾಸಗೀಕರಣ, ಎರಡನೇದು ಈ ರಾಜ್ಯದೊಳಗೆ 2,86,000 ಹುದ್ದೆಗಳ ಖಾಲಿ ಅದಾವ.
ವಿದ್ಯಾರ್ಥಿಗಳ ಹೋರಾಟಕ್ಕಾಗಿ ಅದು 2ನೇ ಒಲಿಗುಂಡ, 3ನೇದು ಬಿಡದಿ 3 ಒಲಿಗುಂಡ ಆಯ್ತು ಅಂತಂದ್ರೆ ಒಲಿ ಹತ್ತಿ ಬೆಂಕಿ ಹತ್ತಿ ಅಡಿಗೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಜಲ್ದಿ ಮನೆಗೆ ಹೋಗೋ ಕಾಲ ಬಹಳ ದೂರಿಲ್ಲ.